ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪಿ ಜಿ ವ್ಲಾಗ್ಸ್. ಇವತ್ತಿನ ನಮ್ಮ ಪಯಣ ತಿರುಪತಿ ತಿರುಮಲ ಕಡೆ. ಸೊ ಇವತ್ತು ಶನಿವಾರ ಮಧ್ಯಾಹ್ನ 1 ಗಂಟೆ ನಮ್ಮ ಆಫೀಸಿಂದ ಡೈರೆಕ್ಟ್ ತಿರುಮಲಗೆ ಹೋಗ್ತಾ ಇದ್ದೀನಿ. ಗಾಡಿ ಫುಲ್ ಬೆಳಗ್ಗೆನೇ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ. ಸೊ ಸ್ಯಾಟರ್ಡೇಸು ಮೀಟಿಂಗ್ಸ್ ಇರುತ್ತೆ ಆಫೀಸಲ್ಲಿ. ಆ ಮೀಟಿಂಗ್ ಮುಗಿಸ್ಕೊಂಡು ಸೀದಾ ಇಲ್ಲಿಂದನೇ ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಇವತ್ತೊಂದು 5 ಬೈಕು ಹೊರಟಿದ್ದೀವಿ. ಒಬ್ಬರಂತೂ ಅರ್ಜೆಂಟಲ್ಲಿ ಆಲ್ರೆಡಿ ಬೆಳಗ್ಗೆನೇ ಬಿಟ್ಟು ರೀಚ್ ಆಗ್ಬಿಟ್ಟಿದ್ದಾರೆ ತಿರುಪತಿ. ಇನ್ನು ಮಿಕ್ಕಿದ 2 ಬೈಕು ನಾವು MG ರೋಡಲ್ಲಿ ಸಿಗ್ತಾ ಇದ್ದೀವಿ. ಇನ್ನೊಂದಷ್ಟು ಜನ ಕೋಲಾರ ಹೈವೇಲಿ ಸಿಗ್ತಾರ. ಅಭಿ ಮತ್ತು ಸಂತೋಷು ಮೆಟ್ರೋ ಸ್ಟೇಷನ್ ಹತ್ರ ಬರ್ತೀನಿ ಅಂದರು, MG ರೋಡ್ ಮೆಟ್ರೋ ಸ್ಟೇಷನ್ ಹತ್ರ. ಸೊ ನಾನು MG ರೋಡಿಂದ ಮುಂದೆ ಬಂದು ಟ್ರಿನಿಟಿ ಸರ್ಕಲ್ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ, ಬನ್ರಪ್ಪ ಅಂತ ಹೇಳಿದ್ದೀನಿ. ಸೊ ಶಾರ್ಪ್ 1:30ಗೆ ಇಲ್ಲಿರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. 1:30 ಆಯಿತು, ಇನ್ನು ರೀಚ್ ಆದರು 1:15. ನಡಿ ಚಲೋ, ಸ್ಟ್ರೈಟ್ ಹೋಗಿ ಲೆಫ್ಟು. ಸೊ ಒಂದು 1/4 ಗಂಟೆ ಕಾಯಿಸಿದ್ರು. ಬಿಸಿಲು ಬೇರೆ ಹೆವಿ ಜ್ಯೂಸ್ ಇಳಿತಾ ಇದೆ. ಮಧ್ಯಾಹ್ನ ಹೊತ್ತು ರೈಡ್ ಸ್ಟಾರ್ಟ್ ಮಾಡೋದೇ ಒಂಥರ ಬೇಜಾರು ಗುರು, ಹೆವಿ ಬಿಸಿಲು ಇರುತ್ತೆ. ಬ್ಯಾಂಗ್ಳೂರು ಬಿಟ್ಟು ಕರೆಕ್ಟಾಗಿ 1 ಅವರ್ ಆಯಿತು. ಆಲ್ಮೋಸ್ಟ್ ಕೋಲಾರ ರೀಚ್ ಆಗಿದ್ದೀವಿ. ಇನ್ನು ಒಂದು 2 ಕಿಲೋಮೀಟ್ರ್ ಹೋದರೆ ಕೋಲಾರ ಸಿಕ್ಬಿಡುತ್ತೆ. ಸೊ ಸೋಮು ದಾಬಸ್ಪೇಟೆಯಿಂದ ಡೈರೆಕ್ಟ್ ಬರ್ತಾ ಇದ್ದಾನೆ. ಒಂದು ಮೀಟಿಂಗ್ ಪಾಯಿಂಟ್ ಅಂತ ಪಿನ್ ಮಾಡ್ಕೊಂಡಿದ್ವು, ನವಯೋಗ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ಸೊ ನಾವು ಇನ್ನೊಂದು 3 ಮಿನಿಟ್ಸಲ್ಲಿ ನವಯೋಗ ಫ್ಯಾಮಿಲಿ ರೆಸ್ಟೋರೆಂಟ್ ರೀಚ್ ಆಗ್ತೀವಿ. ಸೋಮು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತ ಹೇಳ್ದ. ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ಇಲ್ಲಿ ಒಳ್ಳೆ ಊಟ ಕೂಡ ಮಾಡಿದ್ವು. ಸೋಮನು ಬಂದು ಜಾಯ್ನ್ ಆದ. ಸೊ ಚಲೋ ಹೊರಡೋಣ. ಒಳ್ಳೆ ಊಟ ಮಾಡಿದ್ವು. ಸೊ ಇಲ್ಲಿಂದ ಸೀದಾ ತಿರುಪತಿ. ಗಿರಿ ಮತ್ತು ಅವನ ಫ್ರೆಂಡ್ ಒಬ್ಬರು ಬೆಳಗ್ಗೆನೇ ರೀಚ್ ಆಗಿ ಅವರು ರೂಮ್ ಗೀಮೆಲ್ಲ ಅರೇಂಜ್ ಮಾಡಿ ದರ್ಶನಕ್ಕೆ ಹೋಗ್ಬಿಡ್ತಾ ಇದ್ದೀನಿ ಬ್ರೋ, ನಾನು ಫ್ರೀ ದರ್ಶನಕ್ಕೆ ಅಂತ. ಯಾಕಂದ್ರೆ ಅವರು ಟಿಕೆಟ್ ಬುಕ್ ಮಾಡ್ಕೊಂಡಿರಲಿಲ್ಲ ನಮ್ಮ ಜೊತೆ. ಸೊ ಫ್ರೀ ದರ್ಶನಕ್ಕೆ ಹೋಗ್ತಾ ಇರ್ತೀನಿ ಬ್ರೋ, ನೀವು ಬಂದ್ಬಿಡಿ, ನೀವು ಬರೋಷ್ಟರಲ್ಲಿ ನಾನು ಫ್ರೀ ದರ್ಶನ ಮುಗಿಸ್ಕೊಂಡು ಬರ್ತೀನಿ ಅಂದರು. ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ ಅವರು ಫ್ರೀ ದರ್ಶನ ಮುಗಿಸ್ಕೊಂಡು ಆಚೆ ಬಂದಿರ್ತೀನಿ ಬ್ರೋ, ಸಿಗ್ತೀನಿ ಅಂತ ಅಂದರು. ಯಾಕಂದರೆ ನಾವೆಲ್ಲ ಮೊದಲೇ 2 ತಿಂಗಳು ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವು. ಗಿರೀಶು ಟಿಕೆಟ್ ಬುಕ್ ಆಗಿರಲಿಲ್ಲ ಪ್ರಯಾರಾಗಿ, ಅವರು ಫ್ರೀ ದರ್ಶನಕ್ಕೆ ಬರ್ತೀನಿ ಅಂತಲೇ ಬಂದಿದ್ದರು. ಸೊ ಊಟ ಮುಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಬನ್ನಿ ತಿರುಪತಿವರೆಗೂ ಜೊತೆಲಿ ಮಾತಾಡ್ಕೊಂಡು ಹೋಗೋಣ. ಟೈಮು 7 ಗಂಟೆ ಆಯಿತು. ಆಲ್ಮೋಸ್ಟ್ ತಿರುಪತಿ ರೀಚ್ ಆಗ್ತಿದ್ದೀವಿ. ಇನ್ನೊಂದು 15 ಕಿಲೋಮೀಟ್ರ್ ಹೋದರೆ ತಿರುಪತಿ ಸಿಕ್ಬಿಡುತ್ತೆ. ಸೊ ಆಮೇಲೆ 15 ಕಿಲೋಮೀಟ್ರ್ ಹೋದರೆ ತಿರುಮಲ ಸಿಗುತ್ತೆ. ಗ್ಯಾಪಲ್ಲಿ ಒಂದಷ್ಟು ಜ್ಯೂಸ್ ಗೀಸ್ ಹಾಕೋಣ. ಕಂಪ್ಲೀಟ್ ಡಿಹೈಡ್ರೇಟ್ ಆಗಿಬಿಟ್ಟಿದೆ ಬಾಡಿ. ಸ್ವಲ್ಪ ಹೈಡ್ರೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ಸಕ್ಕತ್ತಾಗಿತ್ತಲ್ಲ ರೋಡು. ಇದಿಲ್ಲೆಲ್ಲ ಮ್ಯಾಪ್ ಎಲ್ಲ ಲೆಫ್ಟ್ ತೋರಿಸ್ತಾ ಇದೆ. ಅಲ್ಲ, ಇಲ್ಲಿ ಲೆಫ್ಟ್ ತೋರಿಸ್ತಾ ಇದೆ. ಸೊ ನನ್ನ ನೋಡು, ಇಲ್ಲಿ ಲೆಫ್ಟ್ ತೋರಿಸ್ತಿದೆ. 2 ಕಿಲೋಮೀಟರ್ ಫ್ರೀಜಾ ಸ್ಟೋರ್ಸ್ ಹತ್ರ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಟೂರಿಂಗ್ದು ಅಫಿಷಿಯಲ್ ಪಾರ್ಟ್ನರ್ ಸ್ಟಿಂಗ್ ಎನರ್ಜಿ ಡ್ರಿಂಕು. ಮೊಬೈಲ್ಗೆ ಇಲ್ಲಿ ಸಪ್ರೇಟ್ ಒಳಗಡೆ ಇದೆ ಅಂಕಲ್. ಸೊ ಸ್ನೇಹಿತರೆ, ನಂದು ಹಾರನ್ ವರ್ಕ್ ಆಗ್ತಿರ್ಲಿಲ್ಲ, ನೀರು ಬಿದ್ದು. ತಿರುಮಲದಲ್ಲಿ, ತಿರುಪತಿ ಅಲ್ಲ ಅಂಕಲ್ ಇದು, ತಿರುಪತಿಯಲ್ಲಿ ಒಂದು ಗ್ಯಾರೇಜ್ ಕಾಣಿಸ್ದೆ. ಅಂಕಲು ನಮ್ಮದು ನಂಬರ್ ಪ್ಲೇಟ್ ನೋಡಿ ಕನ್ನಡದವರ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಮಾತಾಡಿಸ್ತಿದ್ದಾರೆ. ಅಂಕಲ್ ನೀವು ಯಾವ ಊರು? ನಾವು ಬೆಂಗಳೂರು ಸ್ವಾಮಿ, ನಾವು ಬೆಂಗಳೂರಲ್ಲಿ ರಾಜೇಂದ್ರದಲ್ಲಿ ಇರೋದು. ಓಕೆ, ನಿಮ್ಮ ಥರ ಯಾರು ಬಂದಾಗ ನಾವು ನಿಮ್ಮ ನೋಡಿದ ಮೇಲೆ ನಮಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯೂಟ್ಯೂಬ್ ಚೆನ್ನಾಗಿರಬೇಕು ಅಂತ ನಾವು ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಅಂಕಲ್. ಚೆನ್ನಾಗಿ ಮತ್ತೆ ಮನೆಗೆ ಹೋಗಿ ಕಷ್ಟ ಇಲ್ಲದೆ ಹೋಗಿ ಸೇರ್ಕೊಬೇಕು. ತಿಮ್ಮಪ್ಪ ನೋಡಿ ಆಶೀರ್ವಾದ ತಗೊಂಡು ನೀವು ಹೋದ್ರೆ ನಮಗೆಲ್ಲ ಸಂತೋಷ ಸ್ವಾಮಿ. ಥ್ಯಾಂಕ್ ಯು. ಪ್ರಜೆಗಳಿಗೆಲ್ಲ ತೋರಿಸ್ತಾ ಇದ್ರೆ ಯೂಟ್ಯೂಬಲ್ಲಿ. ಈಗ ಇದೇ ಟ್ರೆಂಡ್ ಚೆನ್ನಾಗಿದೆ. ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಥರ ಯಂಗ್ ಪೀಪಲ್ಸ್ಗಳೆಲ್ಲ ಬಂದು ಯಾವ ಊರಲ್ಲಿ ಏನೇನಿದೆ ಅಂದರೆ ತೋರಿಸಿದ್ರೆ ಹಿಂದುಗಡೆ ಜನ್ರೇಷನ್ಗೆ ಏನಿದೆ ಅಂತ ಗೊತ್ತಾಗುತ್ತೆ. ಈ ಥರ ಯೂಟ್ಯೂಬ್ ಮಾಡೋದು ಸ್ವಲ್ಪ ಜನಕ್ಕೆ ಬೇಜಾರಾಗುತ್ತೆ, ಸ್ವಲ್ಪ ಜನಕ್ಕೆ ಖುಷಿ ಇರುತ್ತೆ. ಈಗ ಡಾಕ್ಟರು
ಡಾಕ್ಟರ್ ಬ್ರೋ ಅಂತ ಒಬ್ಬ ಹುಡುಗರು ಇದ್ದಾರೆ. ಹೌದು, ಸಣ್ಣ ಹುಡುಗ ಆದ್ರೂ ಕೂಡ ದೊಡ್ಡ ಇಡೀ ಪ್ರಪಂಚ ಸುತ್ತಾ ಇದಾರೆ ಅವರು. ಮನೇಲಿ ಇಲ್ಲ ಹೋಗ್ತೀನಿ. ಮನೇಲಿ ಕೂತ್ಕೊಂಡಿರೋರ್ಗೆ ಇಡೀ ಪ್ರಪಂಚ ತೋರಿಸ್ತಾರೆ. ಆ ಥರ ಇವ್ರು ಕೂಡ ಮಾಡಬೇಕು ಅಂತೇಳಿ ನಾವು ದೇವ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಇಲ್ಲಿ ಇರೋದ್ರಿಂದ ಇವರಿಂದ ಎಷ್ಟೋ ದೇಶ ತಿರುಗಬೇಕು. ಇವ್ರು ಇಂಡಿಯಾದಲ್ಲಿ ಇದ್ದಾರಾ ಇಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ನೀವು ಹೋಗಿದ್ದೀವಿ ಯಾವ ದೇಶ ಮಾಡಿದ್ರೆ? ಸಿಂಗಾಪುರ್ ಹೋಗಿದ್ದೀವಿ, ಬ್ಯಾಂಕಾಕ್ ಹೋಗಿದ್ದೀವಿ. ಸಂತೋಷ ಸ್ವಾಮಿ. ಸಿಂಗಾಪುರ್, ನಾವು ಸಿಂಗಾಪುರಲ್ಲಿ ಇದ್ದೇವೆ. ಲಿಟಲ್ ಇಂಡಿಯಾ, ಮದೀದ್ ಇಂಡಿಯಾ, ಮಲೇಷಿಯಲ್ಲಿ ಈ ಥರ ಎಲ್ಲ ಮಾಡಿ ನಮ್ಮ ಥರ ಜನಗಳಿಗೆಲ್ಲ ಯೂಟ್ಯೂಬ್ ತೋರಿಸಿದ್ರೆ ನಾವು ಕೂಡ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಸ್ವಾಮಿ. ಥ್ಯಾಂಕ್ ಯು. ಚಾನಲ್ ಯಾವುದು? PG ಬ್ಲಾಗ್ಸ್ ಅಂತ ಅಂಕಲ್. PG ಬ್ಲಾಗ್. ನಿಮ್ಮ ಹೆಸರು ಅಂಕಲ್? ನಮ್ಮ ಹೆಸರು ಉದಯ್ ಕುಮಾರ್ ಅಂತೇಳಿ. ನಾವು ಬೆಂಗಳೂರಿಂದ ಬಂದ ಮೇಲೆ ಇಲ್ಲಿ ಕುಮಾರ್ ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಫೋನ್ ಇವ್ರು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಾಬ್ರಿಲ್ ಅಂಕಲ್. ಸರಿ ಸ್ವಾಮಿ. ಸರಿ ಅಂಕಲ್. ನಿಮ್ಗೆ ಇಲ್ಲ ತಿರುಪತಿಲಿ ಏನ ನಿಮ್ಗೆ ಏನೇನು ನೋಡ್ಬೇಕಂತ ಹೇಳ್ಬೇಕಂತ ಹೇಳ್ತೇನೆ. ಬರ್ತೀನಿ, ನಾಳೆ ಬರ್ಬೇಕು. ಯೂಟ್ಯೂಬ್ ಅಲ್ಲಿ ನಾನು ಹೇಳ್ತೀನಿ ಎಲ್ಲರಲ್ಲಿ ಏನೇನು ಹೋಗಿ ಯಾವ ಪ್ರದೇಶ ಇದೆ ಅಂತ. ಏನೇನಿದೆ ಅಂಕಲ್ ಇಲ್ಲಿ? ಇಲ್ಲಿ ಶ್ರೀನಿವಾಸ ಮಂಗಾಪುರ ಅಂತಿದೆ, ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಅಂತಿದೆ. ಇಲ್ಲಿ ಬಂದು ಶ್ರೀನಿವಾಸ ಮಂಗಾಪುರ ಅಂತಿದೆ. ಇದು ಮತ್ತೆ ಕಪಿಲ್ ತೀರ್ಥ ಇದೆ. ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಬಂದ್ಮೇಲೆ ಇಲ್ಲೆಲ್ಲ ನೋಡಲ್ಲ, ಹುಡುಗರು. ಹೌದು. ಆತರ ಎಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತೋರಿಸಿದ್ರೆ ಅವರು ಚೆನ್ನಾಗಿರುತ್ತೆ. ತೋರ್ಸೋಣ ಅಂಕಲ್. ಯಾವ ಇದ್ರಲ್ಲಿ ಟೈಪ್ ಮಾಡ್ಕೊಳ್ಳಿ ಸ್ವಾಮಿ. PG ಬ್ಲಾಗ್ಸ್ ಅಂತ ಅಂಕಲ್ ಮಾಡ್ಕೊಳ್ಳಿ. ಈಗ ಲೈವ್ ಬಂದ್ಬಿಟ್ಟಿರುತ್ತಾ ಇರಲ್ವಾ? ಈಗ ಲೈವ್ ಇಲ್ಲ ಅಂಕಲ್. ಹೋಗಿ ಮನೆಗೆ ಹೋಗ್ಬಿಟ್ಟು ಎಡಿಟ್ ಮಾಡಿ ಹಾಕ್ತೀನಿ. ನನ್ನ ಹೆಸರು ಕುಮಾರ್ ಅಂತ ಹೇಳಿ. ಅಂಕಲ್ ಯಾವಾಗ ಬಂದೆ ನಿಮ್ಮ ಫ್ರೆಂಡ್ಸ್ ಯಾರು ಬಂದು ಕಳಿಸಿ ಇಲ್ಲಿಗೆ? ಖಂಡಿತ ನಾವೇಳಿ ಗೈಡ್ ಮಾಡ್ತೀವಿ ಅಷ್ಟೇ. ಇದೆ ಅಂಕಲ್. ಆಯ್ತು ಏನು ಇಟ್ಬಿಡ್ತೀನಿ. ಇದೆ ಅಂಕಲ್, ಬಂತು ನೋಡಿ. ಇದೇನಾ? ನಮ್ಮ ಟಿವಿಯಲ್ಲಿ ಹಾಕ್ಕೊಡ್ತೀನಿ ನಾನು. ಥ್ಯಾಂಕ್ ಯು ಅಂಕಲ್. ನಾವು ಟಿವಿಯಲ್ಲೇ ದೊಡ್ಡದಾಗ ಕಾಣಿಸ್ತದೆ. ನಿಮ್ಮಂಥವ್ರ ಸಪೋರ್ಟ್ ಇರ್ಬೇಕು ಎಲ್ಲರಿಗೂ. ನಾವು ಆ ಹುಡುಗ ಡಾಕ್ಟರ್ ಬೋ ಇದ್ದಾನಲ್ಲ, ಹೌದು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಬ್ಯಾಂಕಾಕ್ ಇದ್ದಾನೆ. ಹೌದು ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಇಡೀ ಪ್ರಪಂಚ ಸುತ್ತಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಮಾತಾಡೋದು ನೋಡಿ. ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಆದ್ರೆ ನಾನು ಹೋಗ್ತಾ ಇದ್ದೀನಿ ನೋಡಿ, ಇಲ್ಲೇ ನೋಡ್ತಾ ಇದ್ದೀನಿ ನೋಡಿ, ಇಲ್ಲಿ ಥೈವಾನ್. ಹೌದು ನೋಡಿ ನನ್ನ ಕಣ್ಣಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದು ಕೂಡ ರಷ್ಯಾ ಕೂಡ ಹೋಗಿದೆ. ಹೌದು, ಎಲ್ಲ ಇಡೀ ಪ್ರಪಂಚ ಸುತ್ತಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅಯ್ಯಪ್ಪ ಅಲ್ಲಿ ಗೋಸ್ಮೇಲೆ ನಮ್ಮ ಗೋವಾ ಹತ್ರ ಹೋಗಿ ಸೀಕ್ರೆಟ್ ಎಲ್ಲ ಹೋಗಿ ಅಲ್ಲೆಲ್ಲ ಇದೆ. ನಾವು ಹೋಗಿದ್ದೀವಿ ಅಲ್ಲೆಲ್ಲ. ಇಲ್ಲ ಒಳಗಡೆ ಎಲ್ಲ ಹೋಗಿ ಮಣ್ಣು ಹಾಕ್ಕೊಳೋದು, ತೊಳ್ಕೊಳೋದು, ಮೈಗೆಲ್ಲ ಅವ್ರ ವಿಡಿಯೋಸ್ ನೋಡಿ ನಾವು ಹೋಗಿದ್ದೀವಿ, ಹಾಕಿದ್ದೀನಿ ನೋಡಿ. ಅದೆಲ್ಲ ತೋರ್ಸಾ ಪಾಪ. ಹೌದು, ನಾವು ಡೈರೆಕ್ಟ್ ಆಗಿ ನೋಡಿ ಅವ್ರ ಮಾತಾಡ್ಬೇಕು ಅಂತ ಕೂಡ ಅನಿಸ್ತದೆ. ನೋಡ್ತಾ ಬಿಡಿ. ಸರಿ ಅಂಕಲ್, ಥ್ಯಾಂಕ್ ಯು. ಬರ್ತೀನಿ ನಾಳೆ ಹೋಗ್ಬೇಕಾದ್ರೆ. ಪ್ರದೀಪ್ ಅಂತ. ಸಂತೋಷ. ಹೌದಾ? ತಿರುಪತಿಯಲ್ಲಿ ಕನ್ನಡದ ಅಂಕಲ್ ಸಿಕ್ಬಿಟ್ಟು ಸಿಕ್ಕಾಪಟ್ಟೆ ಡೀಟೇಲ್ಸ್ ಕೊಟ್ಬಿಟ್ರು ಗುರು. ಸೊ ಫೈನಲಿ 8:15 ತಿರುಪತಿ ಬೆಟ್ಟದ ಕೆಳಗಡೆ ರೀಚ್ ಆಗಿದ್ದೀವಿ. ಸೊ ಚೆಕಿಂಗ್ ಪಾಯಿಂಟ್ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಅಂಕಲ್ಲು ಒಂದಷ್ಟು ಜಾಗದ ಲಿಸ್ಟ್ ಹೇಳಿದ್ರು. ಈಗ ಹೋಗ್ಬಿಟ್ಟು ಮತ್ತೆ ಆ ವಿಡಿಯೋದಲ್ಲಿ ಅದು ಏನೇನು ಹೇಳಿದಾರೆ ಎಲ್ಲ ಕೂತ್ಕೊಂಡು ಕೇಳಿಸ್ಕೊಬೇಕು. ಯಾವ ಕಡೆ ಗುರು? ಸರ್ இருக்கு சார். கேமரா கரெக்ட் டாட் ரோட்ல வெச்சுக்கூடாது. ಹೌದಾ? ಓಕೆ. அந்த பெட்ட அத்து போயிட்டு டிக்கெட் இருக்கா? என்ன டிக்கெட்? இந்த தர்ஷனிக்கு டிக்கெட் இருக்கா? ஃப்ரீ டிக்கெட் வந்து தர்ஷன் டிக்கெட். தர்ஷன் டிக்கெட் அங்க இருக்கோ இன்னொரு ஃப்ரெண்ட் வேணும். ஃப்ரீ டிக்கெட் தான் ஓபன் பண்ணுவாங்க. ஃப்ரீ டிக்கெட். ஆமா 2 டேஸ் அத்து போயிட்டு என்ன ஸ்பெஷல் டிக்கெட் என்ன இல்லையா? அதெல்லாம் ஆமா ஆன்லைன்ல தான் புக் பண்ணணும். ஆன்லைன்ல தான் புக் பண்ணணும். இல்ல அந்த தர்ஷன் 2 டேஸ் ஆகும். 2 டேஸ் ஆகும். 2 ಡೇಸ್ ಇನ್ನ ಏನಾದರೂ ಏನಾದರೂ ದರ್ಶನ ಉಂಟಾ? ಯಾರೇನಿಲ್ಲ, ಆನ್ಲೈನ್ ಹೆವಿ ಚೆಕ್ಕಿಂಗ್ ಎಲ್ಲ ಆನ್ಲೈನ್. ಒಂದೇ ಟಿಕೆಟ್ ಇಲ್ಲ ಅಂಜದು ಇದು ಕೇಸ್ ಕೊಡ್ತೀವಿ. ಸೊ ಟಿಕೆಟ್ ತೊಗೊಂಡ್ವು. ಆ್ಯಕ್ಚುಲಿ ಏನು ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ, ಇಲ್ಲಿ ಫ್ರೀ. ಟಿಕೆಟ್ ಏನಕ್ಕಪ್ಪ ಕೊಡ್ತಾರೆ ಅಂದರೆ
ಬಿಟ್ಟ ತಕ್ಷಣ ಘಾಟಲ್ಲಿ ಬರ್ರಂತ ಮೇಲೆ ಹೋಗ್ಬಾರ್ದು, ಮಿನಿಮಮ್ ಅರ್ಧ ಗಂಟೆ ಬಿಟ್ಟು ಹೋಗ್ಬೇಕು ಇನ್ನು ಟಿಕೆಟ್ ತೊಗೊಂಡು. Thank you. ಸೊ ಎಲ್ಲೋ ರೈಟ್ ತಗೋಬೇಕಂತ ಏನು ಗಮ್ಮಂತಿದೆ ತಿರುಪತಿಗೆ ಎಂಟ್ರಿ ಆಗ್ತಿದ್ದಂಗೆ. ಸೊ ತಿರುಮಲದಲ್ಲಿ ರೂಮ್ ಬುಕ್ ಮಾಡಿದ್ದು ಇದೇ ಜಾಗ, ಯಾವುದೋ ಪರಕಲ ಸ್ವಾಮಿ ಮಠ ಅಂತ. ನಮ್ಮ ಗಿರಿದು ಗಾಡಿ ಇಲ್ಲೇ ಇದೆ, ಅವನು ಫ್ರೀ ದರ್ಶನಕ್ಕೆ ಹೋಗಿದ್ದಾನೆ. ಸೊ ಒಳ್ಳೆ ಪಾರ್ಕಿಂಗ್ ಜಾಗ ನೋಡಿ ರೂಮ್ಗೆ ಎಂಟ್ರಿ ಆಗ್ತೀವಿ ಫಸ್ಟು, ಆಮೇಲೆ ರೂಮ್ ಏನಿದೆ ಏನು ಕತೆ ಅಂತ ತೋರಿಸ್ತೀನಿ ಬನ್ನಿ. ಗಾಡಿಗಳೆಲ್ಲ ಪಾರ್ಕ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಗೇರ್ಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅನ್ನ ಪ್ರಸಾದ 11 ಗಂಟೆವರೆಗೂ ಇರುತ್ತಂತೆ. ಸೊ ಎಲ್ಲರೂ ಆರಾಮಾಗಿ ನಡ್ಕೊಂಡು ನೋಡಿ, ನಾವು ಬರೆಕಾಲಲ್ಲಿ ನಡೀತಾ ಇದ್ದೀವಿ. ಸೊ 11 ಗಂಟೆವರೆಗೂ ಊಟ ಸಿಗುತ್ತಂತ, ನೋಡೋಣ, ಟ್ರೈ ಮಾಡೋಣ. ಸಿಕ್ಕಿದ್ರೆ ನಮ್ಮ ಪುಣ್ಯ ಇವತ್ತು, ಸಿಕ್ಕಿದ್ರೆ ಅಲ್ಲೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲ ಕಣ ಗಿರಿ, ಧರ್ಮ ದರ್ಶನ ಮಾಡಕ್ ಹೋಗೋನೆ, ನೋಡಿದ್ರೆ 2 ದಿನ ಆಗುತ್ತೆ ಅಂತ ಹೇಳ್ತಾವನೆ. ಫೋನ್ ಬೇರೆ ಎತ್ಕೊಂಡಾಗಿರಲ್ಲ. ನಾವ್ ಹೋಗಿ ಬೆಂಗಳೂರು ರೀಚ್ ಆದ್ಮೇಲೆ ಅವ್ನು ನಮ್ಗೆ ಫೋನ್ ಮಾಡ್ತಾನೆ, ಬ್ರೋ ಇವಾಗ ಆಯ್ತು ಬ್ರೋ. ಎಲ್ಲಿದ್ದೀರಾ ಬ್ರೋ, ಇನ್ನೂ ಬಂದೇ ಇಲ್ಲ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ, ಗಿರಿ ಅಂತೂ ಸಿಕ್ಕಾಕೊಂಡವನೆ ಬ್ರೋ ಇವತ್ತು. ಸೊ ನೀವ್ ಯಾರಾದ್ರೂ ಬರ್ಬೇಕು ಅಂದ್ರೆ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಬನ್ನಿ. ಧರ್ಮ ದರ್ಶನ ಮಾಡಕ್ಕೆ ಅಂತ ಬಂದ್ರೆ 2 ದಿನ 3 ದಿನ ಆಗುತ್ತೆ ಗುರು ಕರೆಕ್ಟ್ ಆಗಿ. ಬೆಸ್ಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ಬಿಟ್ರೆ ಆನ್ಲೈನ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅಂದ್ರೆ ನಾವು ನಮ್ಮ ಸೋಮು ಇದಾನಲ್ಲ, ಅವ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಅವನಿಗೆ ಫೋನ್ ನೋಡಿರಿ, ಅವನ ಹತ್ರ ಅದೆಲ್ಲ ಫೆಸಿಲಿಟೀಸ್ ಇದೆ. ನಿಮ್ಗೆ ಬೇಕಂದ್ರೆ ಟಿಕೆಟ್ ಬುಕ್ ಮಾಡಿಕೊಡ್ತಾನೆ. ಲಾಡು ಕೂಡ ಅವೈಲಬಿಲಿಟಿ, ಅವರೇ ತರಿಸ್ಕೊಡ್ತಾರೆ ನಿಮಗೆ ಬೇಕು ಅಂದ್ರೆ. ಬಟ್ ಟಿಕೆಟ್ಸ್ ಎಲ್ಲಾದ್ರೂ ನಿಮ್ಗೆ ಬೇಕು ಅಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಹೊಡೀರಿ, ಬುಕ್ ಮಾಡಿಕೊಡ್ತಾರೆ. ನಮ್ದೆಲ್ಲ ಅವನೇ ಬುಕ್ ಮಾಡಿಕೊಟ್ಟಿರೋದು. ಸೊ ಬನ್ನಿ ಭೋಜನ ಕೇಂದ್ರಕ್ಕೆ ಹೋಗೋಣ. ಕತೆ ಹಾಕಿ ಸ್ವೀಟ್ ಹಾಕಿ ಚಟ್ನಿ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಕಂಪ್ಲೀಟ್ ಹೊಟ್ಟೆ ಬಿರಿಯ ತಿನ್ಕೊಂಡು ಬಂದು ಬಿಟ್ಕೊಂಡಿದ್ದೀವಿ. ಚೆನ್ನಾಗಿತ್ತು, ಸ್ಯಾಟಿಸ್ಫೈಡ್ ಫುಡ್ ಗುರು, ತುಂಬ ಚೆನ್ನಾಗಿತ್ತು. ಏನಿಲ್ಲ, ಇವತ್ತು ಮಲಗೋದಷ್ಟೇ ಕಾರ್ಯಕ್ರಮ. ಮಲಗ್ಬಿಟ್ಟು ನಾಳೆ ಸಾಯಂಕಾಲಕ್ಕೆ ಇರೋದು ದರ್ಶನ. ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ನಾಳೆ ಮಧ್ಯಾಹ್ನ ಒಳಗಡೆ ದರ್ಶನ ಮುಗ್ಸೋಕೆ ಟ್ರೈ ಮಾಡ್ತೀವಿ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ಗೋವಿಂದ ಗೋವಿಂದ ಅಂದ್ಕೊಂಡು ಇರೋದಷ್ಟೇ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಬೆಳಗ್ಗೆ ಮತ್ತೆ ಸಿಗ್ತೀನಿ. ಸಿ ಯು, ಟಾಟಾ, ಬೈ ಬಾಯ್.